Hello, welcome to the second PUC economics students for economics online class. This is Basraj. Now watch shapes of short run costs. This is important for long answer questions for 6 marks. Now we shall come to know the types of short run cost curves. There are 3 general types of short run cost curves. Total cost curves, total fixed cost, total variable cost, total cost curves. Average cost curves are 3 types: average fixed cost, average variable cost, short run average cost curves. Marginal cost curve is only one, short run marginal cost curve. First, we shall know the meaning of total cost. Total cost is the vertical sum of total fixed cost and total variable cost. Vertical sum means vertically add together to get the sum. Sum andre total anta artha. Andre ಟೋಟಲ್ ಫಿಕ್ಸೆಡ್ ಕಾಸ್ಟು ಮತ್ತು ಟೋಟಲ್ ವೇರಿಯಬಲ್ ಕಾಸ್ಟನ್ನು ಟೋಟಲ್ ಮಾಡಿದ್ರೆ ಬರ್ತಕ್ಕಂಥದ್ದು ವರ್ಟಿಕಲ್ ಆಗಿ ಆ್ಯಡ್ ಮಾಡಬೇಕು, ಆವಾಗ ಬರ್ತಕ್ಕಂಥದ್ದು ಟೋಟಲ್ ಕಾಸ್ಟ್ ಅಂತ ಹೇಳ್ತೀವಿ. ಅದರಲ್ಲಿ 3 ಪ್ರಕಾರ ಇದೆ ಟೋಟಲ್ ಕಾಸ್ಟ್ ಕರ್ವ್ಸಲ್ಲಿ. ಒಂದು ಟೋಟಲ್ ಫಿಕ್ಸೆಡ್ ಕಾಸ್ಟ್, ಟೋಟಲ್ ವೇರಿಯಬಲ್ ಕಾಸ್ಟ್ ಆ್ಯಂಡ್ ಟೋಟಲ್ ಕಾಸ್ಟ್ ಅಂತ. ನಾವು ವಿ ಶಾಲ್ ಕಮ್ ಟು ದಿ ಟೋಟಲ್ ಕಾಸ್ಟ್ ಕರ್ವ್ಸ್. Diagrammatically, you can see total cost, total variable cost and total fixed cost curve. Total cost curves, the diagram below 3.8a idu illustrates the shapes of total fixed cost, total variable cost and total cost curves. Here there are 3 curves are there. One is total fixed cost curve, other one is total variable cost curve and third one is total cost curve. There are 3 cost curves are there. But total fixed cost curve, total fixed cost curve, total fixed cost curve is a straight line vertically or horizontally to the x-axis. Here you can see the y-axis is represents the cost, x-axis is represents the output. We shall know the shape of total fixed cost. First one, total fixed cost curve shape ಅನ್ನು ನಾವು ನೋಡೋದಾದರೆ, in the diagram as you had in the last page, we have placed out on the x-axis. The output is placed on x-axis, cost is placed on y-axis. ಔಟ್ಪುಟ್ ಅನ್ನು x-axis ಅಲ್ಲಿ, ಕಾಸ್ಟ್ ಅನ್ನು y-axis ಅಲ್ಲಿ ತೋರಿಸಿದ್ವಿ ಡಯಾಗ್ರಾಮ್ ಅಲ್ಲಿ ಅಂತ ಹೇಳುತ್ತೆ. ಫಾರ್ ಎ ಟಿಪಿಕಲ್ ಫರ್ಮ್ TFC, ಟೋಟಲ್ ಫಿಕ್ಸೆಡ್ ಕಾಸ್ಟ್ ಕರ್ವ್ ಇಸ್ ಪ್ಯಾರಲಲ್ ಟು ದಿ x-axis ಅಂತ ಹೇಳುತ್ತೆ. ಹಾಗೆ ನೋಡಿದ್ರೆ x-axis ಹೀಗಿರುತ್ತೆ, y-axis ಹೀಗಿರುತ್ತೆ. ಇದು x, ಇದು y ಅಂತ ಅರ್ಥ. ಹೀಗೆ ಈ x-axisಗೆ ಪ್ಯಾರಲ್ ಆಗಿರ್ತಕ್ಕಂಥದ್ದು ಟೋಟಲ್ ಫಿಕ್ಸೆಡ್ ಕಾಸ್ಟ್. ಟೋಟಲ್ ಫಿಕ್ಸೆಡ್ ಕಾಸ್ಟ್ x-axisಗೆ ಪ್ಯಾರಲಲ್ ಆಗಿರುತ್ತೆ ಅಂತ ಹೇಳುತ್ತೆ. ಹಾಗೆ ನೋಡಿದರೆ ನಾವು ಡಯಾಗ್ರಮ್ಯಾಟಿಕಲಿ ಹೋಗೋಣ. ಡಯಾಗ್ರಮ್ಯಾಟಿಕ್ಕಾಗಿ ನೋಡಿದರೆ ಇಟ್ ಇಸ್ ಪ್ಯಾರಲಲ್ ಟು ದಿ x-axis ಅಂತ ಕರಿತೀವಿ. But here this total fixed cost is parallel to the x-axis. ಈ x-axisಗೆ ಪ್ಯಾರಲಲ್ ಆಗಿರುತ್ತೆ ಅಂತ ಹೇಳುತ್ತೆ. That's what is the shape of the total fixed cost? It is parallel to the x-axis ಅಂತ ಹೇಳಬೇಕು. ಹಾಗೆಯೇ ಮುಂದೆ ನೋಡಿದರೆ ಫಾರ್ ಎನಿ ಟಿಪಿಕಲ್ ಫರ್ಮ್ ಅಂತಂದರೆ ಒಂದು ಯಾವುದಾದ್ರೂ ಉದಾಹರಣೆಯನ್ನು ತಗೊಂಡಾಗ ಒಂದು ಫರ್ಮನ್ನು ತಗೊಳ್ತೀವಿ, ಆ ಫರ್ಮು ಟಿಪಿಕಲ್ ಫರ್ಮ್ ಆಗುತ್ತೆ. ಅಂದರೆ ಒಂದು ಮಾದರಿ ಅಷ್ಟೇ. ಫಾರ್ ಟಿಪಿಕಲ್ ಫರ್ಮ್
it is independent of the amount of total output produced and remained constant for all levels of production ಅಂತ ಹೇಳುತ್ತೆ. ಹಾಗೆ ನೋಡಿದರೆ here because it is total fixed cost, it is independent of the amount of output produced. ಎಷ್ಟಾದರೂ ಔಟ್ಪುಟ್ಟನ್ನು ನೀವು ಪ್ರೊಡ್ಯೂಸ್ ಮಾಡಿದ್ದು ಇಂಡಿಪೆಂಡೆಂಟ್ ಆಗಿರುತ್ತೆ ಅಂತ ಹೇಳುತ್ತೆ. ಆ್ಯಂಡ್ ರಿಮೈನ್ಡ್ ಕಾನ್ಸ್ಟೆಂಟ್ ಫಾರ್ ಆಲ್ ಲೆವೆಲ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳುತ್ತೆ. ಅಂದರೆ ಪ್ರೊಡಕ್ಷನನ್ನು ಅಥವಾ ಔಟ್ಪುಟ್ಟನ್ನು ಎಷ್ಟಾದರೂ ಪ್ರೊಡಕ್ಷನ್ ಮಾಡ್ಕೋ, ಟೋಟಲ್ ಫಿಕ್ಸೆಡ್ ಕಾಸ್ಟ್ ಮಾತ್ರ ಒಂದೇ ಇರ್ತದೆ, ಚೇಂಜಸ್ ಆಗಲ್ಲ ಅಂತ. ಯು ಕ್ಯಾನ್ ಅಬ್ಸರ್ವ್, ನೀವು ನೋಡ್ಬೋದು, ವಾಟ್ ಎವರ್ ದ ಚೇಂಜ್ ಇನ್ ಟೋಟಲ್ ವೇರಿಯಬಲ್ ಕಾಸ್ಟ್ ಆ್ಯಂಡ್ ಟೋಟಲ್ ಕಾಸ್ಟ್ ಫಾರ್ ಔಟ್ಪುಟ್, ದರ್ ಇಸ್ ನೋ ಚೇಂಜ್ ಇನ್ ದ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಅಂತ ಹೇಳುತ್ತೆ. ಅಂದರೆ ಟೋಟಲ್ ಕಾಸ್ಟು ಟೋಟಲ್ ವೇರಿಯಬಲ್ ಕಾಸ್ಟ್ ಎಷ್ಟಾದರೂ ಚೇಂಜ್ ಆಗಲಿ, ಬಟ್ ನೆವರ್ ಚೇಂಜಸ್ ದ ಟೋಟಲ್ ಫಿಕ್ಸೆಡ್ ಕಾಸ್ಟ್. ಸೊ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಈಸ್ ಎ ಕಾನ್ಸ್ಟೆಂಟ್. ಟೋಟಲ್ ಫಿಕ್ಸೆಡ್ ಕಾಸ್ಟ್ ಈಸ್ ಕಾನ್ಸ್ಟೆಂಟ್ ವಿಚ್ ಟೇಕ್ಸ್ ದ ವ್ಯಾಲ್ಯೂ ಆಫ್ C1 ಆ್ಯಂಡ್ ಡಸ್ ನಾಟ್ ಚೇಂಜ್ ವಿತ್ ದ ಚೇಂಜ್ ಇನ್ ಔಟ್ಪುಟ್. ಅದು C1 ಲೆವೆಲಲ್ಲಿ ಕಾನ್ಸ್ಟೆಂಟಾಗಿ ಇರುತ್ತೆ ಅಂತ ಹೇಳುತ್ತೆ. ನೋಡ್ಬೋದು, ಇದು C1 ಲೆವೆಲಲ್ಲಿ ಕಾನ್ಸ್ಟೆಂಟಾಗಿ ಇರುತ್ತೆ. ಇಟ್ ಈಸ್ ಕಾನ್ಸ್ಟೆಂಟ್ ಅಟ್ C1 ಅಂತ. ಈ C1ನಲ್ಲಿ ಅದು ಕಾನ್ಸ್ಟೆಂಟಾಗಿ ಇರುತ್ತೆ, ಚೇಂಜಸ್ ಆಗೋದಿಲ್ಲ ಅಂತ ಹೇಳುತ್ತೆ. ಅಟ್ ದ ಸೇಮ್ ಟೈಮ್ ಶೇಪ್ ಆಫ್ ದ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಅಂತ ಏನಾದ್ರು ಕೇಳಿದರೆ, ಇಟ್ ಇಸ್ ದ ಶೇಪ್ ಆಫ್ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಈಸ್ ಎ ಆರಿಜೆಂಟಲ್ ಸ್ಟ್ರೈಟ್ ಲೈನ್ ಅಂತ ಹೇಳಬೇಕು. ಇಟ್ ಈಸ್ ಆರಿಜೆಂಟಲ್ ಸ್ಟ್ರೈಟ್ ಲೈನ್ ಕಟ್ಟಿಂಗ್ ದ ಕಾಸ್ಟ್ ಆಕ್ಸಿಸ್ ಅಟ್ ದ ಪಾಯಿಂಟ್ C1. ಅಂದರೆ ಈ ರೀತಿಯಾಗಿ ಇರುತ್ತೆ. ಹೀಗಿದ್ದಾಗ C1ನಲ್ಲಿ ಅದು ಈ ಥರ ಕಟ್ ಮಾಡುತ್ತೆ. ಹೀಗೆ ಮೇಲ್ಗಡೆಗೆ ವೈ ಆಕ್ಸಿಸ್ಸು, ಬಲಗಡೆಗೆ ಎಕ್ಸ್ ಆಕ್ಸಿಸ್ ಇರುತ್ತೆ. ಅದ್ರ ಮಧ್ಯದಲ್ಲಿ ಹಿಂಗೆ ಕಟ್ ಮಾಡುತ್ತೆ. ದಿಸ್ ಈಸ್ ವಾಟ್ ಈಸ್ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಅಂತ ಅರ್ಥ. ದಿಸ್ ಈಸ್ ದ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಕರ್ವ್. ದಿಸ್ ಈಸ್ ವಾಟ್ ಈಸ್ ಹಾರಿಜಾಂಟಲ್ ಸ್ಟ್ರೈಟ್ ಲೈನ್ ಆರ್ ಪ್ಯಾರಲಲ್ ಟು ದಿ ಎಕ್ಸ್ ಆಕ್ಸಿಸ್ ಅನ್ಬೇಕು. ಒಂದು ಪ್ಯಾರಲಲ್ ಟು ದಿ ಎಕ್ಸ್ ಆಕ್ಸಿಸ್ ಅಥವಾ ಹಾರಿಜಾಂಟಲ್ ಸ್ಟ್ರೈಟ್ ಲೈನ್ ಅಂತ ಹೇಳಬೇಕು. ದಿಸ್ ಈಸ್ ದ ಶೇಪ್ ಆಫ್ ಟೋಟಲ್ ಫಿಕ್ಸೆಡ್ ಕಾಸ್ಟ್. Second one is shape of total variable cost. In the diagram, we already come to know output and also cost have been measured on x-axis and also y-axis. We know that to increase the output of the firm must employ more of the variable inputs. What is it? When to increase the output of the firm, we must employ more of variable inputs. Variable input may be labor or capital or may be any other inputs. This results in the increase in the total variable cost as well as total cost. ಅಂದರೆ ಒಂದು ವೇಳೆ ಔಟ್ಪುಟ್ಟನ್ನು ಜಾಸ್ತಿ ಮಾಡಬೇಕು ಅಂತಂದರೆ ಟೋಟಲ್ ಕಾಸ್ಟು ಸಮೇತ ಜಾಸ್ತಿ ಆಗುತ್ತೆ. ಟೋಟಲ್ ಕಾಸ್ಟ್ ಜಾಸ್ತಿ ಆದಾಗ ಟೋಟಲ್ ವೇರಿಯಬಲ್ ಕಾಸ್ಟು ಜಾಸ್ತಿ ಆಗುತ್ತೆ. ಹಾಗಾಗಿನೇ ಯಾವಾಗ ಇನ್ಪುಟ್ಟನ್ನು ಜಾಸ್ತಿ ಮಾಡ್ತೀವಿ, ಔಟ್ಪುಟ್ ಜಾಸ್ತಿ ಮಾಡಬೇಕಂದಾಗ ಟೋಟಲ್ ವೇರಿಯಬಲ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಯಾವಾಗ ಟೋಟಲ್ ವೇರಿಯಬಲ್ ಕಾಸ್ಟ್ ಜಾಸ್ತಿ ಆಗುತ್ತೆ, ಟೋಟಲ್ ಕಾಸ್ಟ್ ಸಮೇತ ಜಾಸ್ತಿ ಆಗುತ್ತೆ. ದೇರ್ಫೋರ್ ಔಟ್ಪುಟ್ ಇನ್ಕ್ರೀಸಸ್. ಆ್ಯಸ್ ಔಟ್ಪುಟ್ ಇನ್ಕ್ರೀಸಸ್, ಟೋಟಲ್ ವೇರಿಯಬಲ್ ಕಾಸ್ಟ್ ಆ್ಯಂಡ್ ಟೋಟಲ್ ಕಾಸ್ಟ್ ಆಲ್ಸೋ ಇನ್ಕ್ರೀಸಸ್. See, the shape of total variable cost is rising at the beginning. Total variable cost is increasing at the beginning. ಅಂದರೆ ಟೋಟಲ್ ವೇರಿಯಬಲ್ ಕಾಸ್ಟ್, ಈಗೇನು ಟೋಟಲ್ ವೇರಿಯಬಲ್ ಕಾಸ್ಟ್ ಇರ್ತದೆ, ಟೋಟಲ್ ವೇರಿಯಬಲ್ ಕಾಸ್ಟ್ ಇದು ಇನ್ಕ್ರೀಸಿಂಗ್ at the beginning ಫ್ರಮ್ 0. ಅಂದರೆ ಈಗ ಹಾರಿಜಿನ್ಗೆ ಇದು 0ದಿಂದ ಸ್ಟಾರ್ಟ್ ಆಗುತ್ತೆ ಅಂತ ಅರ್ಥ. ಈಗ ಸ್ಟಾರ್ಟ್ ಆಗಿ ಹೀಗೆ ಹೋಗುತ್ತೆ. ಬಿಕಾಸ್ ಇಫ್ ದೆರ್ ಇಸ್ ನೋ ಎಂಪ್ಲಾಯಿಂಗ್ ಆಫ್ ದ ವೇರಿಯಬಲ್ ಇನ್ಪುಟ್, ದೆರ್ ಇಸ್ ನೋ ಟೋಟಲ್ ವೇರಿಯಬಲ್ ಕಾಸ್ಟ್. ಯಾಕಂತಂದರೆ ಯಾವುದೇ ಅಡಿಷ್ನಲ್ ಆಗಿ ವೇರಿಯಬಲ್ ಇನ್ಪುಟ್ಸನ್ನು ಎಂಪ್ಲಾಯ್ ಮಾಡಿಲ್ಲ ಪ್ರೊಡಕ್ಷನಲ್ಲಿ ಅಂತಂದರೆ ವೇರಿಯಬಲ್ ಕಾಸ್ಟ್ ರೈಸ್ ಆಗಲ್ಲ. ದಟ್ಸ್ ವೈ ಇಫ್ ದೆರ್ ಈಸ್ ಮೋರ್ ಯೂಸ್ ಆಫ್ ದ ವೇರಿಯಬಲ್ ಇನ್ಪುಟ್ಸ್, ವೇರಿಯಬಲ್ ಇನ್ಪುಟ್ಸನ್ನು ಜಾಸ್ತಿ ಯೂಸ್ ಮಾಡಿದ್ರೆ in the production there will be more of the total variable cost. Hence, total variable cost curve positively increases towards the right if there is a positive use of the variable inputs. This is what is total variable cost curve is the
ನಥಿಂಗ್ ಬಟ್ ಪಾಸಿಟಿವ್ಲಿ ಸ್ಲೋಪಿಂಗ್ ಕರ್ವ್ ಅಂತ ಹೇಳಬೇಕು. ಪಾಸಿಟಿವ್ಲಿ ಸ್ಲೋಪಿಂಗ್ ಕರ್ವ್ ಅಂದರೆ ಎಡದಿಂದ ಬಲಕ್ಕೆ ಹೋದಂಗೆಲ್ಲ ಮೇಲಕ್ಕೆ ಹೆಚ್ಚಾಗ್ತದೆ. ಯಾಕಂದರೆ ಇನ್ಪುಟ್ಸನ್ನು ಜಾಸ್ತಿ ಮಾಡ್ದಂಗೆಲ್ಲ ಔಟ್ಪುಟ್ಟು ಜಾಸ್ತಿ ಆಗುತ್ತೆ. ಇನ್ಪುಟ್ಟನ್ನು ಜಾಸ್ತಿ ಮಾಡಿದ್ರೆ ವೇರಿಯಬಲ್ ಇನ್ಪುಟ್ ಜಾಸ್ತಿ ಆದಂಗೆ ಅವಾಗ ಟೋಟಲ್ ವೇರಿಯಬಲ್ ಕಾಸ್ಟ್ ಜಾಸ್ತಿ ಆಗಲೇಬೇಕು. ದಟ್ಸ್ ವೈ ಆ್ಯಸ್ ಇನ್ಕ್ರೀಸಿಂಗ್ ಅಪ್ ದ ಇನ್ಪುಟ್ಸ್ ಆಫ್ ಅಡಿಷನಲ್ ದೆರ್ ಮಸ್ಟ್ ಬಿ ಇನ್ಕ್ರೀಸಿಂಗ್ ಅಪ್ ದ ಟೋಟಲ್ ವೇರಿಯಬಲ್ ಕಾಸ್ಟ್ ಅಂತ ಅರ್ಥ. Shall go for the third one, shape of the total cost. ನಾವು ಟೋಟಲ್ ಫಿಕ್ಸೆಡ್ ಕಾಸ್ಟ್ ಮತ್ತು ಟೋಟಲ್ ವೇರಿಯಬಲ್ ಕಾಸ್ಟ್ ನೋಡಿದಂಗೆ we shall move on to the total cost also can be. See in the diagram, output is measured along the x-axis and total cost is measured along the y-axis. We know that as increasing of output in the firm, as increasing of the output in the firm must imply more of the variable inputs. ಅವಾಗ ವೇರಿಯಬಲ್ ಇನ್ಪುಟ್ ಸಮೇತ ಜಾಸ್ತಿ ಮಾಡಬೇಕು. ದಿಸ್ ರಿಸಲ್ಟ್ಸ್ ಇನ್ ಅನ್ ಇನ್ಕ್ರೀಸ್ ಇನ್ ದ ಟೋಟಲ್ ವೇರಿಯಬಲ್ ಕಾಸ್ಟ್. ಅವಾಗ ಟೋಟಲ್ ವೇರಿಯಬಲ್ ಕಾಸ್ಟ್ ಜಾಸ್ತಿ ಆಗುತ್ತೆ as well as total cost. Therefore, as output increases, both total variable cost and total cost also increases. This is what is as increasing up the total variable cost, there must be increasing up the total cost ಅಂತ ಅರ್ಥ. ಅಂದರೆ ಯಾವಾಗ ವೇರಿಯಬಲ್ ಕಾಸ್ಟ್ ಜಾಸ್ತಿ ಆಗುತ್ತೆ ಟೋಟಲ್ ಕಾಸ್ಟ್ ಜಾಸ್ತಿ ಆಗಲೇಬೇಕು. The shape of the total cost ಬರೋಣ. The shape of the total cost is positively increases towards the right. Positively increases towards the right. As total variable cost curve. Total cost curve always follows the total variable cost curve. As rising positively. ನೋಡ್ಬೋದು ಟೋಟಲ್ ಕಾಸ್ಟ್ ಕರ್ವ್ ಪಾಸಿಟಿವ್ ಆಗಿ ರೈಸ್ ಆಗ್ತದೆ ಅಂತ ಹೇಳುತ್ತೆ. ಆ್ಯಸ್ ಔಟ್ಪುಟ್ ಇನ್ಕ್ರೀಸಸ್, ಔಟ್ಪುಟ್ಟನ್ನು ಜಾಸ್ತಿ ಮಾಡ್ದಂಗೆ ಟೋಟಲ್ ಕಾಸ್ಟು ಸಮೇತ ಜಾಸ್ತಿ ಆಗುತ್ತೆ. ಟೋಟಲ್ ಕಾಸ್ಟ್ ಜಾಸ್ತಿ ಆಗಿತ್ತು ಅಂತಂದರೆ ಟೋಟಲ್ ವೇರಿಯಬಲ್ ಕಾಸ್ಟು ಜಾಸ್ತಿ ಆಗಿದೆ ಅಂತ ಅರ್ಥ. ಬಟ್ ಟೋಟಲ್ ಕಾಸ್ಟ್ ಈಸ್ ರೈಸಿಂಗ್ ಅಬೋವ್ ದಿ ಲೆವೆಲ್ ಆಫ್ ಟೋಟಲ್ ಫಿಕ್ಸೆಡ್ ಕಾಸ್ಟ್. Total cost includes total fixed cost as well as total variable cost. It follows the total variable cost curve because as increasing up the employing of variable inputs, there is an increasing of the total variable cost followed by the total cost ಅಂತ ಅರ್ಥ. ಅಂದರೆ ಒಂದು ವೇಳೆ ಟೋಟಲ್ ವೇರಿಯಬಲ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಟೋಟಲ್ ಕಾಸ್ಟ್ ಸಮೇತ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಆದರೆ ಟೋಟಲ್ ವೇರಿಯಬಲ್ ಕಾಸ್ಟ್ 0ದಿಂದ ಸ್ಟಾರ್ಟ್ ಆಗುತ್ತೆ. ಆದರೆ ಟೋಟಲ್ ಕಾಸ್ಟ್ ಮಾತ್ರ ಫಿಕ್ಸೆಡ್ ಕಾಸ್ಟ್ ಎಷ್ಟಿರುತ್ತೋ ಅಲ್ಲಿಂದ ಮೇಲಕ್ಕೆ ಮಾತ್ರ ಜಾಸ್ತಿ ಆಗ್ತದೆ ಅಂತ ಅರ್ಥ. ಇನ್ ದಿಸ್ ವೇ ದರ್ ಇಸ್ ಅನ್ ಇನ್ಕ್ರೀಸಿಂಗ್ ಆಫ್ ದ ಟೋಟಲ್ ವೇರಿಯಬಲ್ ಕಾಸ್ಟ್, ದರ್ ಇಸ್ ಇನ್ಕ್ರೀಸಿಂಗ್ ಆಫ್ ದ ಟೋಟಲ್ ಕಾಸ್ಟ್. ಇಫ್ ದರ್ ಈಸ್ ನೋ ವೇರಿಯಬಲ್ ಇನ್ಪುಟ್ಸ್, ಯಾವುದೇ ಇನ್ಪುಟ್ಸನ್ನು ನಾವು ಎಂಪ್ಲಾಯ್ ಮಾಡಿ ಪ್ರೊಡಕ್ಷನ್ ಮಾಡಿಲ್ಲ ಅಂದರೆ ಇನ್ ದ ಪ್ರೊಡಕ್ಷನ್ ಟೋಟಲ್ ಕಾಸ್ಟ್ ವಿಲ್ ಈಕ್ವಲ್ ಟು ದಿ ಟೋಟಲ್ ಫಿಕ್ಸೆಡ್ ಕಾಸ್ಟ್. ಅವಾಗೇನಾಗುತ್ತೆ 0 ಅಡಿಷ್ನಲ್ ಇನ್ಪುಟ್ಸ್ ಯೂಸ್ಡ್ ಇನ್ ದ ಪ್ರೊಡಕ್ಷನ್ ಅಂದರೆ ಇಟ್ ಇಸ್ ಈಕ್ವಲ್ ಟು ದಿ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಅಂತ ಅರ್ಥ. Total cost curve is positively increases towards the right. Towards the right. That's why there is a positive use of the variable inputs ಅಂತ ಅರ್ಥ. ಇನ್ಪುಟ್ಸ್ ಅನ್ನು ಸಮೇತ ನಾವು ಪಾಸಿಟಿವ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳುತ್ತೆ. ಪಾಸಿಟಿವ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ. ಇನ್ ದಿಸ್ ವೇ there is a increasing of the inputs. Increasing of the inputs, there is increasing of the total cost also can. Come to see the shape of the average variable cost, short run average cost and short run marginal cost curve. There are 3 curves are there: short run marginal cost curve, short run average cost curve, average variable cost curve. Cost is shown on the y-axis, output is shown on the x-axis. The shape of average fixed cost ಗೆ ಹೋಗೋಣ. In the diagram as shows in the shape of the average fixed cost curve. Average fixed cost is the ratio of total fixed cost to the quantity of production ಅಂತ ಹೇಳುತ್ತೆ. This what is how much the total fixed cost is produced or be incurred for the quantity of output produced ಅಂತ ಅರ್ಥ. ಅಂದರೆ ಯಾವುದಾದ್ರು ನಿರ್ದಿಷ್ಟ ಪ್ರಮಾಣದಲ್ಲಿ ಕ್ವಾಂಟಿಟಿ ಆಫ್ ಔಟ್ಪುಟ್ಟನ್ನು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಎಷ್ಟು ಟೋಟಲ್ ಫಿಕ್ಸೆಡ್ ಕಾಸ್ಟ್ ಬರುತ್ತೋ ಅದರ ರೇಷಿಯೋ ಏನಿದೆ, ಅದರ ಆವರೇಜ್ ಏನಿದೆ, ಅದು ನಥಿಂಗ್ ಬಟ್ ದ ಆವರೇಜ್ ಫಿಕ್ಸೆಡ್ ಕಾಸ್ಟ್ ಅಂತ ಕರಿತೀವಿ. ಟೋಟಲ್ ಫಿಕ್ಸೆಡ್ ಕಾಸ್ಟ್ ಈಸ್ ಕಾನ್ಸ್ಟೆಂಟ್ ವೆನ್ ಕ್ಯೂ ಇನ್ಕ್ರೀಸಸ್. ಟೋಟಲ್ ಫಿಕ್ಸೆಡ್ ಕಾಸ್ಟ್ ಎಲ್ಲ ಕಾನ್ಸ್ಟೆಂಟ್ ಆಗಿದ್ದು ಯಾವಾಗ ಕ್ವಾಂಟಿಟಿ ಆಫ್ ಔಟ್ಪುಟ್ ಇನ್ಕ್ರೀಸ್ ಆಗುತ್ತೆ ಆವರೇಜ್ ಫಿಕ್ಸೆಡ್ ಕಾಸ್ಟ್ ಈಸ್
ಡಿಕ್ರೀಸಸ್. ಯಾಕಂತಂದರೆ ಯಾವಾಗ ನಮಗೆ ಟೋಟಲ್ ಫಿಕ್ಸೆಡ್ ಕಾಸ್ಟು ಜಾಸ್ತಿ ಆಗ್ತಾ ಹೋಗ್ತತೆ, ಅವಾಗೇನಾಗುತ್ತೆ, ತಾನಾಗೆ ಆವ್ರೇಜ್ ಫಿಕ್ಸೆಡ್ ಕಾಸ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಆವ್ರೇಜ್ ಫಿಕ್ಸೆಡ್ ಕಾಸ್ಟ್ ಕಡಿಮೆ ಆಗಿದೆ ಅಂದರೆ ಟೋಟಲ್ ಫಿಕ್ಸೆಡ್ ಕಾಸ್ಟು ಜಾಸ್ತಿ ಆಗಿದೆ. ವೆನ್ ಔಟ್ಪುಟ್ ಈಸ್ ಕ್ಲೋಸ್ ಟು ಝೀರೋ, ಒಂದು ಪಕ್ಷ ಔಟ್ಪುಟ್ಟು ಝೀರೋಕ್ಕೆ ಸಮ ಇದೆ ಅಂತಂದರೆ ಆವ್ರೇಜ್ ಫಿಕ್ಸೆಡ್ ಕಾಸ್ಟ್ ಈಸ್ ಆರ್ಬಿಟ್ರರಿಲಿ ಲಾರ್ಜ್ ಆ್ಯಂಡ್ ಔಟ್ಪುಟ್ ಮೂವ್ಸ್ ಟುವರ್ಡ್ಸ್ ದ ಇನ್ಫಿನಿಟಿ. ಆವಾಗ ಏನಾದ್ರು ಔಟ್ಪುಟ್ಟು ಜೀರೋಕ್ಕೆ ಬರ್ತಾ ಇದೆ ಅಂದರೆ ಆವ್ರೇಜ್ ಫಿಕ್ಸೆಡ್ ಕಾಸ್ಟ್ ಇಷ್ಟೇ ಆಗುತ್ತೆ ಅಂತ ಹೇಳೋಕ್ಕೆ ಆಗೋದಿಲ್ಲ. ಆವಾಗ ಔಟ್ಪುಟ್ ಏನಾಗ್ತಾ ಹೋಗ್ತದೆ, ಇನ್ಫಿನೈಟ್ ಆಗಿ ಜಾಸ್ತಿ ಆಗುತ್ತೆ. ಆವ್ರೇಜ್ ಫಿಕ್ಸೆಡ್ ಕಾಸ್ಟ್ ಮೂವ್ಸ್ ಟುವರ್ಡ್ಸ್ ದ ಝೀರೋ. ಆವ್ರೇಜ್ ಫಿಕ್ಸೆಡ್ ಕಾಸ್ಟು ಜೀರೋಗೆ ಹೋಗ್ತಾ ಇದೆ ಅಂತಂದರೆ ದ ಟಿಪಿಕಲ್ ಫಾರ್ಮ್ ಶೇಪ್ ಆಫ್ ದ ಆವ್ರೇಜ್ ಫಿಕ್ಸೆಡ್ ಕಾಸ್ಟ್ ಈಸ್ ಎ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ. ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಅಂದರೆ ಮೂಲಕ್ಕೆ ಬಹಿರ್ವಕ್ರ ಅಂತ ಕರಿತೀವಿ. ಈ ರೀತಿಯಾಗಿ ವಕ್ರವಾಗಿರ್ತತೆ, ಹೀಗೆ ವಕ್ರ ಇರ್ತತೆ. ಅಂದರೆ ಎಕ್ಸ್ ಆಕ್ಸಿಸ್ ಏನಿರ್ತತೆ, ವೈ ಆಕ್ಸಿಸ್ ಏನಿರ್ತತೆ, ಆ ಆಕ್ಸಿಸ್ಗೆ ಮೂಲಕ್ಕೆ ಈ ಥರ ವಕ್ರವಾಗಿರ್ತತೆ. ಸೊ ವಾಟ್ ಈಸ್, ಆ್ಯಸ್ ವಿ ಮಲ್ಟಿಪ್ಲೈ ಎನಿ ವ್ಯಾಲ್ಯೂ ಆಫ್ ಕ್ವಾಂಟಿಟಿ, ಈ ಕ್ವಾಂಟಿಟಿಯನ್ನು ನಾವು ಔಟ್ಪುಟ್ಗೆ ಮಲ್ಟಿಪ್ಲೈ ಮಾಡ್ತಾ ಹೋದರೆ ಕರೆಸ್ಪಾಂಡಿಂಗ್ ಆವ್ರೇಜ್ ಫಿಕ್ಸೆಡ್ ಕಾಸ್ಟ್ ವಿ ಆಲ್ವೇಸ್ ಗೆಟ್ ದ ಟೋಟಲ್ ಫಿಕ್ಸೆಡ್ ಕಾಸ್ಟ್. ಅದರಿಂದಾಗಿಯೇ ಆವ್ರೇಜ್ ಫಿಕ್ಸೆಡ್ ಕಾಸ್ಟ್ ಇಂಟು ಕ್ವಾಂಟಿಟಿ ಇಸ್ ನಥಿಂಗ್ ಬಟ್ ದ ಟೋಟಲ್ ಫಿಕ್ಸೆಡ್ ಕಾಸ್ಟ್. ಅಟ್ Q1 ಲೆವೆಲ್ ಆಫ್ ದ ಔಟ್ಪುಟ್ ವಿ ಗೆಟ್ ದ ಕರೆಸ್ಪಾಂಡಿಂಗ್ AFC ಅಟ್ ಎಫ್ ಅಂತ ಅರ್ಥ. ದಟ್ ವಿ ಕ್ಯಾನ್ ಸಿ ಇನ್ ದ ಡಯಾಗ್ರಾಮಲ್ಲಿ ನೋಡೋದಾದರೆ ಕ್ವಾಂಟಿಟಿ ಆಫ್ ಔಟ್ಪುಟ್ಟು Q ಇದೆ ಅನ್ನೋದಾದರೆ ಈ Q1 ಲೆವೆಲಲ್ಲಿ ಅಟ್ P ಆ್ಯಂಡ್ S ಇಸ್ ದೇರ್ ಅಟ್ ದ Q2 ಲೆವೆಲ್. Q1 ಲೆವೆಲಲ್ಲಿ ಆವ್ರೇಜ್ ವೇರಿಯಬಲ್ ಕಾಸ್ಟ್ ಆ್ಯಂಡ್ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಹ್ಯಾವ್ ಬೀನ್ intersect at the point, where at the S short run marginal cost is intersect the short run average cost. ಹೀಗೆ Q1 ಲೆವೆಲಲ್ಲಿ P ಅನ್ನು ಪ್ರೊಡಕ್ಷನ್ ಮಾಡ್ಬೋದು, Q2 ಲೆವೆಲಲ್ಲಿ S ಅನ್ನು ಪ್ರೊಡಕ್ಷನ್ ಮಾಡ್ಬೋದು. ಬಿಕಾಸ್ ಶಾರ್ಟ್ ರನ್ ಆವರೇಜ್ ಕಾಸ್ಟ್ ಆ್ಯಂಡ್ ಆಲ್ಸೋ ಆವರೇಜ್ ವೇರಿಯಬಲ್ ಕಾಸ್ಟ್ ಬೋತ್ ಆರ್ ಡಿಕ್ರೀಸಿಂಗ್ ಫ್ರಮ್ ದ ಬಿಗಿನಿಂಗ್. ಅದು ಡಿಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆದಮೇಲೆ ಮತ್ತೆ ಅದು ರೈಸ್ ಆಗ್ತಾ ಹೋಗ್ತವೆ ಎರಡು ಸಮೇತ. ಹೀಗೆ ಎರಡು ಸಮೇತ ಮುಂದೆ ಹೋಗಿ ರೈಸ್ ಆಗ್ತಾ ಹೋಗ್ತವೆ. ದಿಸ್ ಈಸ್ ವಾಟ್ ಈಸ್ ಹೌ ದ ಶಾರ್ಟ್ ರನ್ ಆವರೇಜ್ ಕಾಸ್ಟ್, ಮಾರ್ಜಿನಲ್ ಕಾಸ್ಟ್ ಆ್ಯಂಡ್ ಆಲ್ಸೋ ವೇರಿಯಬಲ್ ಕಾಸ್ಟ್ ಕ್ಯಾನ್ ಬಿ ಶೋನ್. ದಿಸ್ ಈಸ್ ಕಾಲ್ಡ್ ಎಸ್ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಅಂತ ಕರಿತೀವಿ. ಶೇಪ್ಸ್ ಆಫ್ ಆವರೇಜ್ ಫಿಕ್ಸೆಡ್ ಕಾಸ್ಟ್. ಆವರೇಜ್ ಫಿಕ್ಸೆಡ್ ಕಾಸ್ಟನ್ನು ನೋಡೋದಾದರೆ ಇಟ್ ಕ್ಯಾನ್ ಬಿ ಹ್ಯಾವ್ ದ ಆವರೇಜ್ ಫಿಕ್ಸೆಡ್ ಕಾಸ್ಟ್ ಕ್ಯಾನ್ ಬಿ ಶೋನ್ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಅಂತ ಹೇಳ್ತೀವಿ. ಈ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಅಂದರೆ ಈ ಮೂಲ ದಿಸ್ ಈಸ್ ಕಾಲ್ಡ್ ಎಸ್ ಆರಿಜಿನ್ ಪಾಯಿಂಟ್ಗೆ ಈ ರೀತಿಯಾಗಿ ವಕ್ರ ಇರ್ತತೆ. ಹೀಗೆ ಝೀರೋಗೆ ಅದು ಈ ರೀತಿಯಾಗಿ ವಕ್ರ ಇರೋದಕ್ಕೆ ಇಸ್ ಕಾಲ್ಡ್ ಎಸ್ ರೆಕ್ಟ್ಯಾಂಗ್ಯುಲರ್ ಹೈಪರ್ಬೋಲಾ ಅಂತ ಕರಿತೀವಿ. ಅಟ್ ಎನಿ ಪಾಯಿಂಟ್ ಆನ್ ದ ಆವರೇಜ್ ಫಿಕ್ಸೆಡ್ ಕಾಸ್ಟ್ ಇಂಟು ಕ್ವಾಂಟಿಟಿ ಆಫ್ ಔಟ್ಪುಟ್, ಇದನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ದ ಲೆಂತ್ ಆ್ಯಂಡ್ ಬಿಡ್ತನ್ನು ಮಲ್ಟಿಪ್ಲೈ ಮಾಡಿದ್ರೆ ದಿಸ್ ಈಸ್ ಟೋಟಲಿ ಈಸ್ ಕಾಲ್ಡ್ ಎಸ್ ದಿಸ್ ಈಸ್ ದ ಟೋಟಲ್ ಫಿಕ್ಸೆಡ್ ಕಾಸ್ಟ್ ಅಂತ ಇದನ್ನೇ ಹೇಳಿದ್ದು. ದಿಸ್ ಈಸ್ ಟೋಟಲ್ ಫಿಕ್ಸೆಡ್ ಕಾಸ್ಟ್. ಟೋಟಲ್ ಫಿಕ್ಸೆಡ್ ಕಾಸ್ಟ್ ಅದಕ್ಕೆ ಹೇಳಿದ್ದು. ಇಟ್ ನಥಿಂಗ್ ಬಟ್ ಆವರೇಜ್ ಫಿಕ್ಸೆಡ್ ಕಾಸ್ಟ್ ಇಂಟು ಕ್ವಾಂಟಿಟಿ ಆಫ್ ಔಟ್ಪುಟ್ Q ಅಂತ ಅರ್ಥ. ಅದಕ್ಕೆ OF into OQ1 equals OF OQ1 is nothing but the total fixed cost ಅಂತ ಅರ್ಥ. ಹಾಗಾಗಿನೇ what is the shape of the average fixed cost curve? It is the rectangular hyperbola. ಹೀಗೆ ವಕ್ರವಾಗಿರ್ತತೆ ಅಂತ ಅರ್ಥ. Come to see the fifth one, shape of average variable cost curve. Average variable cost curve. The diagram you can see the average variable cost curve as U shape. U shape ಆಗಿದೆ. But at the first unit of output we can find the both average variable cost and short run marginal cost curves are same. ಎರಡು ಸೇಮ್ ಆಗಿರ್ತದೆ ಬಿಕಾಸ್ ದೇ ಸ್ಟಾರ್ಟ್ ಫ್ರಮ್ ದ ಸೇಮ್ ಪಾಯಿಂಟ್. ಎರಡು ಸಮೇತ ಒಂದೇ ಪಾಯಿಂಟಲ್ಲಿ ಶುರುವಾಗ್ತವೆ. ಈ ರೀತಿಯಾಗಿ ಶುರುವಾಗ್ತಾ ಹೋಗ್ತವೆ. ಹೀಗೆ ಹತ್ತತ್ರ ಶುರುವಾಗ್ತವೆ. ಈ ಹತ್ತತ್ರ ಶುರುವಾಗೋದ್ರಿಂದ ಅವು ಎರಡು ಪಾಯಿಂಟ್ ಒಂದೇ ಆಗಿರ್ತವೆ ಅಂತ ಅನಿಸುತ್ತೆ. ಬಟ್
ಆ್ಯಸ್ ಔಟ್ಪುಟ್ ಇನ್ಕ್ರೀಸಸ್ ಔಟ್ಪುಟ್ ಜಾಸ್ತಿ ಆದಂಗೆಲ್ಲ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್ ಕಡಿಮೆ ಆಗ್ತಾ ಹೋಗ್ತತೆ. ಫಾಲ್ಸ್. ಆವ್ರೇಜ್ ವೇರಿಯಬಲ್ ಕಾಸ್ಟ್ ಕರ್ವ್ ಬಿರಿಂಗ್ ದ ಆವ್ರೇಜ್ ಆಫ್ ದ ಮಾರ್ಜಿನಲ್ ಕಾಸ್ಟ್. ಎಲ್ಲ ಮಾರ್ಜಿನಲ್ ಕಾಸ್ಟಿನ ಆವ್ರೇಜ್ ಏನಿದೆಯೋ ಇಟ್ಸ್ ನಥಿಂಗ್ ಬಟ್ ದ ಆವ್ರೇಜ್ ವೇರಿಯಬಲ್ ಕಾಸ್ಟ್. ಆವ್ರೇಜ್ ವೇರಿಯಬಲ್ ಕಾಸ್ಟ್ ಆಲ್ಸೋ ಡಿಕ್ರೀಸಸ್ ಲೆಸ್ ದ್ಯಾನ್ ದಿ ಶಾರ್ಟ್ ರನ್ ಮಾರ್ಜಿನಲ್ ಕಾಸ್ಟ್ ಕರ್ವ್. In this way, average variable cost curve is always less than the short run marginal cost curve. After reaching certain point, average variable cost curve continues to be get fall. Average variable cost curve ಕಡಿಮೆ ಆಗ್ತಾ ಆಗ್ತಾ ಮಿನಿಮಮ್ಗೆ ಬರುತ್ತೆ. ಹೀಗೆ ಕಡಿಮೆ ಆಗಿ ಇಲ್ಲಿ ಮಿನಿಮಮಿಗೆ ಬಂದು ಮತ್ತೆ ರೈಸ್ ಆಗ್ತಾ ಹೋಗ್ತತೆ. As long as the value of SMC remains less than the prevailing of AVC, AVCಗಿಂತಲೂ ಕಡಿಮೆ ಆಗ್ತತೆ. ದೆನ್ ಇಟ್ ಹ್ಯಾಸ್ ಬೀನ್ ಸ್ಟಾರ್ಟ್ಸ್ ರೈಸಿಂಗ್, ಆಮೇಲೆ ಜಾಸ್ತಿ ಆಗುತ್ತೆ. ಹೀಗೆ ಫಸ್ಟ್ಗೆ ಕಡಿಮೆ ಆಗಿ ಆಮೇಲೆ ರೈಸ್ ಆಗುತ್ತೆ. ದಿಸ್ ಈಸ್ ದ ಶೇಪ್ ಆಫ್ ದ ಅವರೇಜ್ ವೇರಿಯಬಲ್ ಕಾಸ್ಟ್ ಕರ್ವ್ ಈಸ್ ಯು ಶೇಪ್ ಅಂತ ಕರಿತೀವಿ. ದಿಸ್ ಈಸ್ ವಾಟ್ ಆಸ್ ಯು ಶೇಪ್ ಅಂತ ಅರ್ಥ. ಹೀಗೆ ಯು ಶೇಪಲ್ಲಿ ಇರುತ್ತೆ. ಬಟ್ ಆನ್ ಎನಿ ಪಾಯಿಂಟ್ ಆಫ್ ದ ಅವರೇಜ್ ವೇರಿಯಬಲ್ ಕಾಸ್ಟ್ ನಾವು ಕ್ವಾಂಟಿಟಿಯನ್ನು ಮತ್ತು ಕಾಸ್ಟನ್ನು ಮೆಸರ್ ಮಾಡಿದ್ರೆ ನಮಗೆ ಸಿಗ್ತಕ್ಕಂಥದ್ದು ಟೋಟಲ್ ಕಾಸ್ಟ್. ಅದೇ ಟೋಟಲ್ ವೇರಿಯಬಲ್ ಕಾಸ್ಟ್ ಅಂತ ಕರಿತೀವಿ. ನೆಕ್ಸ್ಟ್ ಈಸ್ ಶಾರ್ಟ್ ರನ್ ಅವರೇಜ್ ಕಾಸ್ಟ್ ಕರ್ವ್, SCAC ಕರ್ವ್ ಅಂತ ಕರಿತೀವಿ. As in the same diagram, shape of the SCAC is shown. The SCAC is nothing but the sum of average fixed cost and average variable cost. Average, see, when we sum up both average fixed cost and average variable cost, we can get the short run average cost. Short run average cost. But at the same time, as output increases, short run average cost initially falls. Initially ಆರಂಭದಲ್ಲಿ ಕಡಿಮೆ ಆಗುತ್ತೆ. ಆಫ್ಟರ್ ಎ ಸರ್ಟನ್ ಲೆವೆಲ್ ಆಫ್ ಔಟ್ಪುಟ್, ಸ್ವಲ್ಪ ಔಟ್ಪುಟ್ ಲೆವೆಲಿಗೆ ಬಂದಂಗೆಲ್ಲ AVC ಈಸ್ ರೈಸಸ್ ಲಾರ್ಜರ್ ದ್ಯಾನ್ ದಿ ಫಾಲ್ ಇನ್ AFC. ಅವಾಗ AVC ಜಾಸ್ತಿ ಆಗುತ್ತೆ, AFC ಕಡಿಮೆ ಆಗುತ್ತೆ. ಅಬೋವ್ ದಿಸ್ ಪಾಯಿಂಟ್ SCAC ಈಸ್ ರೈಸಿಂಗ್. AFC ಎಲ್ಲಿ ಕಡಿಮೆ ಆಗುತ್ತೋ ಅಲ್ಲಿ SCAC ಜಾಸ್ತಿ ಆಗ್ತಾ ಹೋಗ್ತದೆ. ದೇರ್ಫೋರ್ SCAC ಟೇಕ್ಸ್ ದ ಶೇಪ್ ಆಫ್ ಯು ಶೇಪ್ ಅಂತ ಕರಿತೀವಿ. ದೆನ್ what is the shape of the short run average cost curve? It is the U shape curve ಅಂತ ಕರಿತೀವಿ. Short run average cost curve lies above the AVC curve with vertical difference is equal to the value of AFC. AFC ಯ ವ್ಯಾಲ್ಯೂ ಏನಿರ್ತದೆ ಅದಕ್ಕೆ ಈಕ್ವಲ್ ಆಗಿ ಇದು ಜಾಸ್ತಿ ಮೇಲ್ಗಡೆ ಇರ್ತದೆ. The minimum point of the SCAC curve, short run average cost in the minimum point lies the right of the minimum point of the AVC. AVC ಯ ರೈಟ್ ಸೈಡಿಗೆ ಮಿನಿಮಮ್ ಪಾಯಿಂಟ್ ಇರುತ್ತೆ SCAC ಇದು. As long as SCAC is falling, SCAC ಕಡಿಮೆ ಆದಂಗೆಲ್ಲ SMC is greater than SCAC. SMC ಜಾಸ್ತಿ, SCAC ಕಡಿಮೆ. When SCAC is rising, SCAC ಜಾಸ್ತಿ ಆಗ್ಬೇಕಾದ್ರೆ SMC is greater than SCAC. SMC ಜಾಸ್ತಿ ಆಗುತ್ತೆ, SCAC ಕಡಿಮೆ ಆಗುತ್ತೆ. ಅಂದರೆ ಅರ್ಥ SCAC ಜಾಸ್ತಿ ಆಗ್ತಿದೆ ಅಂದರೆ SMC ಕಡಿಮೆ ಆಗ್ತಿದೆ ಅಂತ ಅರ್ಥ. ಹಾಗೇನೆಯ SCAC ಕಡಿಮೆ ಆಗ್ತಿದೆ ಅಂದರೆ SCACಗಿಂತಲೂ SMCನೇ ಜಾಸ್ತಿ ಐತೆ ಅಂತ ಅರ್ಥ. ದಿಸ್ ಇಸ್ ವಾಟ್ ಆಸ್, ಅಂದರೆ ಅರ್ಥ SCAC ಕಡಿಮೆ ಆಗ್ತಿದ್ರೆ SMC ಜಾಸ್ತಿ ಇರ್ತದೆ, SCAC ಜಾಸ್ತಿ ಆಗ್ತಿದ್ರೆ SMC ಕಡಿಮೆ ಆಗ್ತಿದೆ ಅಂತ ಅರ್ಥ. ದಿಸ್ ಇಸ್ ವಾಟ್ ಆಸ್ ವೈಲ್ ಫಾಲಿಂಗ್ ಆಫ್ ದ SCAC, SMC ಈಸ್ ಲೆಸ್ಸರ್. ವೈಲ್ ಇನ್ಕ್ರೀಸಿಂಗ್ ಆಫ್ ದ SCAC, SMC ಈಸ್ ಗ್ರೇಟರ್ ಅಂತ. ಹಿಂಗೆ SMC ಕರ್ವ್ ಕಟ್ಸ್ ದಿ SCAC ಕರ್ವ್ ಫ್ರಮ್ ದ ಬಿಲೋ ಪಾಯಿಂಟ್ ಆಫ್ ಮಿನಿಮಮ್ ಆಫ್ SCAC. SMC ಕರ್ವ್ SCAC ಕರ್ವನ್ನು ಮಿನಿಮಮ್ ಪಾಯಿಂಟಲ್ಲಿ ಬಿಲೋ ಇಂದ ಕೆಳಗಡೆಯಿಂದ ಕಟ್ ಮಾಡುತ್ತೆ. ದಿಸ್ ಇಸ್ ವಾಟ್ ಆಸ್ ಹೌ ದ SCAC ಕರ್ವ್ can take place. Diagrammatically, we can show the SCAC can, the minimum point of SCAC is S. Minimum point of SCAC is S. ಇದು ಮಿನಿಮಮ್ ಪಾಯಿಂಟ್ ವಿಚ್ ಕರೆಸ್ಪಾಂಡ್ಸ್ ಟು ದಿ ಔಟ್ಪುಟ್ ಲೆವೆಲ್ ಆಫ್ ದ Q1. ಇದು Q1 ಔಟ್ಪುಟ್ ಲೆವೆಲ್ಗೆ
ಇರುತ್ತೆ SAC. ಇದು SAC. It is our interaction point. ಇದು intersection point between the SMC and SAC. SMC ಮತ್ತು SAC ಏನಿದೆಯೋ ಅವುಗಳ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಇದಾಗಿರ್ತದೆ. ಯಾವುದು? S. ಟು ದ ಲೆಫ್ಟ್ ಆಫ್ Q2, ಈ Q2 ಇಂದ ಲೆಫ್ಟಿಗೆ SAC ಈಸ್ ರೈಸಿಂಗ್, ಶಾರ್ಟ್ ರನ್ ಆವರೇಜ್ ಕಾಸ್ಟ್ ಈಸ್ ರೈಸಿಂಗ್, ಈ ಕಡೆಗೆ ಜಾಸ್ತಿ ಆಗುತ್ತೆ. ಆ್ಯಂಡ್ SMC ಈಸ್ ಗ್ರೇಟರ್ ದ್ಯಾನ್ SAC, SMC ಏನಿದೆಯೋ ಅದು ಗ್ರೇಟರ್ ದ್ಯಾನ್ SACಗಿಂತಲೂ ಅದು ಜಾಸ್ತಿ ಆಗಿರುತ್ತೆ. ಫೈನಲಿ SAC ಈಸ್ ಯು ಶೇಪ್ಡ್ ಕರ್ವ್ ಅಂತ ಹೇಳಬೇಕು. SAC ಈಸ್ ಯು ಶೇಪ್ಡ್ ಕರ್ವ್ ಅಂತ ಹೇಳ್ಬೋದು. Not only for this, we can say that as long as SAC is falling, ನೋಡ್ಬೋದು SAC ಎಲ್ಲಿವರೆಗೆ ಕಡಿಮೆ ಆಗ್ತಾ ಹೋಗ್ತತ್ತೋ SMC ಈಸ್ ಲೆಸ್ ದ್ಯಾನ್ SAC. SAC ಕಡಿಮೆ ಆಗ್ತಿದೆ ಅಂದರೆ SMCನೂ ಕಡಿಮೆ ಆಗ್ತಾ ಇದೆ. SAC ಜಾಸ್ತಿ ಆಗ್ತಿದೆ ಅಂದರೆ SMCನೂ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಆಫ್ಟರ್ ಸರ್ಟನ್ ಲೆವೆಲ್ ಆಫ್ ಔಟ್ಪುಟ್ ಪಾಯಿಂಟ್ ಆಫ್ ಮಿನಿಮಮ್ SAC ಈಸ್ ರೈಸಿಂಗ್ ಗ್ರೇಟರ್ ದ್ಯಾನ್ ದಿ ABC ಆ್ಯಂಡ್ ಲೆಸ್ ದ್ಯಾನ್ SMC ಅಂತ ಅರ್ಥ. ದಿಸ್ ಈಸ್ ವಾಟ್ ಎಸ್ ಹೌ ದ SMC ಆ್ಯಂಡ್ SAC ಹ್ಯಾವ್ ದ ಶೇಪ್ಸ್. At last, we shall finish it with the short run marginal cost curve. Short run marginal cost curve. SMC curve antivi. That you can come to see in the diagram. With the factor price given initially SMC falls. ಆರಂಭದಲ್ಲಿ SMC ಕಡಿಮೆ ಆಗ್ತಾ ಹೋಗುತ್ತೆ. After certain point it rises. ನೋಡ್ಬೋದು ಆರಂಭದಲ್ಲಿ SMC ಕಡಿಮೆ ಆಗ್ತಾ ಹೋಗುತ್ತೆ, ಹೀಗೆ ಕಡಿಮೆ ಆಗುತ್ತೆ. ಆಫ್ಟರ್ ಸೆಟನ್ ಪಾಯಿಂಟ್ ಮತ್ತೆ ರೈಸ್ ಆಗುತ್ತೆ ಅಂತ ಹೇಳುತ್ತೆ. ಅದರಿಂದಾಗಿ ಇಟ್ ವಿಲ್ ಟೇಕ್ ದ ಶೇಪ್ ಆಫ್ SMC ಈಸ್ ಯು ಶೇಪ್ ಕರ್ವ್ ಅಂತೀವಿ. SMC ಆ್ಯಂಡ್ ABC ಕರ್ವ್ ಸ್ಟಾರ್ಟ್ ಅಟ್ ದ ಸೇಮ್ ಪಾಯಿಂಟ್. SMC ಮತ್ತು ABC ಎರಡು ಸಮೇತ ಒಂದೇ ಪಾಯಿಂಟಲ್ಲಿ ಸ್ಟಾರ್ಟ್ ಆಗ್ತವೆ. SMC ಆಸ್ ಔಟ್ಪುಟ್ ಇನ್ಕ್ರೀಸಸ್, ಔಟ್ಪುಟ್ ಜಾಸ್ತಿ ಆದಂಗೆಲ್ಲಯ ಜಾಸ್ತಿ ಆದಂಗೆಲ್ಲಯ ABC curve starts at the SMC falls than the ABC. ಆವಾಗ SMC ಕಡಿಮೆ ಆಗ್ತಾ ಹೋಗ್ತದೆ, ABC ಜಾಸ್ತಿ ಆಗ್ತಾ ಹೋಗ್ತದೆ. ಆಫ್ಟರ್ ಸರ್ಟನ್ ಪಾಯಿಂಟ್ ಆಫ್ ದಿಸ್ ವ್ಯಾಲ್ಯೂ SMC ಸ್ಟಾರ್ಟ್ಸ್ ರೈಸಿಂಗ್, ಆಮೇಲೆ SMC ಜಾಸ್ತಿ ಆಗಲಿಕ್ಕೆ ಶುರುವಾಗುತ್ತೆ. ಆ್ಯಂಡ್ ಬಿಕಮ್ಸ್ ಗ್ರೇಟರ್ ದ್ಯಾನ್ ದಿ ವ್ಯಾಲ್ಯೂ ಆಫ್ ABC. ಇದು ABC ಲೆವೆಲ್ಗಿಂತಲೂ ಜಾಸ್ತಿ ಆಗುತ್ತೆ. ಎನ್ಸ್ SMC ಕರ್ವ್ ಕಟ್ಸ್ ದಿ ABC ಕರ್ವ್. SMC ಕರ್ವ್ ABC ಕರ್ವನ್ನು ಕಟ್ ಮಾಡುತ್ತೆ ಫ್ರಮ್ ಬಿಲೋ ಮಿನಿಮಮ್ ಪಾಯಿಂಟ್ ಆಫ್ ABC. ABCಯ ಮಿನಿಮಮ್ ಪಾಯಿಂಟಲ್ಲಿ SMC ಕರ್ವಿಗೆ ಕಟ್ ಮಾಡುತ್ತೆ ಅಟ್ Q1 ಲೆವೆಲ್, ಈ Q1 ಲೆವೆಲಲ್ಲಿ. ಸೊ ಇನ್ ದಿಸ್ ವೇ ಅಟ್ ದ ಮಿನಿಮಮ್ ಪಾಯಿಂಟ್ ಆಫ್ ABC SMC ಕ್ಯಾನ್ ಕಟ್ಸ್. ದಿಸ್ ಇಸ್ ವಾಟ್ ಎಸ್ ಎನಿಹೌ ಇಟ್ ಈಸ್ ಇನಿಷಿಯಲಿ ಡಿಕ್ರೀಸಿಂಗ್. Then after reaching certain minimum point SMC rises, then it can take the U shape. ಇದು U shape ಅನ್ನು ತಕ್ಕೊಳ್ಳುತ್ತೆ. That's why to the left of Q1, Q1 ಇನ ಎಡಗಡೆಗೆ ಬಂದರೆ ABC is falling, ABC ಕಡಿಮೆ ಆಗ್ತಿರುತ್ತೆ. SMC is less than ABC. ಆವಾಗ SMC ನೇ ಕಡಿಮೆ, ABC ಜಾಸ್ತಿ. To the right of Q1, Q1 ಇನ ರೈಟ್ಗೆ ಬಂದರೆ Q1 ಪಾಯಿಂಟಿಂದ ರೈಟ್ ಸೈಡ್ಗೆ ಬರೋದಾದರೆ ಟು ದ ರೈಟ್ ಆಫ್ Q1 ABC ಇಸ್ ರೈಸಿಂಗ್, ABC ಜಾಸ್ತಿ ಆಗ್ತಾ ಇದೆ, ABC ಜಾಸ್ತಿ ಆಗ್ತಾ ಇದೆ. ಆ್ಯಂಡ್ SMC ಇಸ್ ಗ್ರೇಟರ್ ದ್ಯಾನ್ ABC, ಅವಾಗ SMCನೇ ಜಾಸ್ತಿ, ABC ಕಡಿಮೆ. SMC ಕರ್ವ್ ಕಟ್ಸ್ ದಿ ABC ಅಟ್ ದ ಪಾಯಿಂಟ್ P, ಅವಾಗ ಪಾಯಿಂಟ್ Pನಲ್ಲಿ ಅದು ಕಟ್ ಮಾಡುತ್ತೆ. ದೆನ್ SAC ಕರ್ವ್ ಈಸ್ S ಟು ದ output level Q2. It is intersecting point between SMC and SAC. ಎರಡಕ್ಕೂ ಸಮೇತ intersecting point. To the left of Q2 SAC is falling. Q2 ಇಂದ ಲೆಫ್ಟ್ಗೆ ಬಂದರೆ ಆಟೋಮೆಟಿಕಲಿ SAC is falling and SMC is less than the SAC. To the right of Q2 ಇಂದ ರೈಟ್ಗೆ ಬರೋದಾದರೆ SAC is rising, SMC is greater than SAC ಅಂತ ಅರ್ಥ. ದಿಸ್ ಈಸ್ ದ ಶೇಪ್ಸ್ ಆಫ್ ಆಲ್ ದ ಶಾರ್ಟ್ ರನ್
cost curves. Thanks for watching this video. You can leave your likes if you like this video, and also you can watch my other class videos also. This is important for 6 marks. This is Basavaraj M, lecturer in economics. Thank you one and all.